ಪ್ರಧಾನಿ ನರೇಂದ್ರ ಮೋದಿಗೆ ಹೋಗಿ ಹೇಳು. ಕಾಶ್ಮೀರದಲ್ಲಿ ಭೀಕರ ದಾಳಿಯ ವೇಳೆ ಉಗ್ರನ ಮಾತಿದು. ಕನ್ನಡಿಗ ಮಂಜುನಾಥ್ರನ್ನ ಗುಂಡಿಟ್ಟು ಕೊಂದ ಉಗ್ರರು. ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಹೋಗಿ ಹೇಳು. ಇದು ಉಗ್ರ ಕೊಲ್ಲಲ್ಪಟ್ಟ ವ್ಯಕ್ತಿಯ ಜೊತೆ ಸಂಭಾಷಣೆ ಮಾಡಿದ ರೀತಿ. ಕಾಶ್ಮೀರದಲ್ಲಿ ಭೀಕರ ದಾಳಿಯ ವೇಳೆ ಉಗ್ರನ ಮಾತಿದು. ಕನ್ನಡಿಗ ಮಂಜುನಾಥ್ರನ್ನ ಗುಂಡಿಟ್ಟು ಕೊಂದ ಉಗ್ರರು. ನನ್ನನ್ನು ಕೊಲ್ಲು ಎಂದು ಉಗ್ರರ ಬಳಿ ಹೇಳಿದ ಪತ್ನಿ ಪಲ್ಲವಿ. ನಿನ್ನನ್ನು ಕೊಲ್ಲಲ್ಲ, ಹೋಗಿ ಇದನ್ನ ಮೋದಿಗೆ ಹೇಳು ಅಂತ ಹೇಳಿ ಬಿಟ್ಟು ಕಳಿಸಿದ್ದಾರಂತೆ. ನಿಮ್ಮಿಬ್ಬರನ್ನು ಜೀವ ಸಹಿತ ಬಿಡ್ತಾ ಇದ್ದೇನೆ ಎಂದ ಉಗ್ರ ಮೋದಿಗೆ ಹೋಗಿ ಹೇಳು ಅಂತ ಹೇಳಿ ಉಗ್ರನು ಹೇಳಿರ್ತಕ್ಕಂತಹ ಮಾತು. ಕಾಶ್ಮೀರದಲ್ಲಿ ಭೀಕರ ದಾಳಿಯ ವೇಳೆ ಉಗ್ರನ ಮಾತು. ಕನ್ನಡಿಗ ಮಂಜುನಾಥ್ರನ್ನ ಗುಂಡಿಟ್ಟು ಕೊಂದ ಉಗ್ರರು. ಸೊ ನಿಜಕ್ಕೂ ಕೂಡ ಈ ದೃಶ್ಯ ಎಲ್ಲರ ಕಣ್ಣಂಚಲ್ಲೂ ಕೂಡ ನೀರು ಬರಿಸ್ತಾ ಇದೆ. ಗಂಡ ಹೆಂಡತಿ ಮಕ್ಕಳಿರ್ತಾರೆ. ಉಗ್ರ ಗಂಡನನ್ನ ಮಂಜುನಾಥ್ರನ್ನ ಕೊಲ್ತಾನೆ ಅತ್ಯಂತ ಕ್ರೂರವಾಗಿ. ನನ್ನನ್ನು ಕೊಂದು ಬಿಡಿ ಅಂತ ಹೇಳಿ ಹೆಂಡತಿ ಯಾವ ಕ್ಷಣಕ್ಕೂ ಕೂಡ ಗಂಡನನ್ನ ಬಿಟ್ಟು ಕೊಡದೇ ಇರತಕ್ಕಂಥ ಒಂದು ಕ್ಯಾರೆಕ್ಟರ್. ಹಾಗಾಗಿ ಹೆಂಡತಿಯು ಕೂಡ ನನ್ನನ್ನೇ ಕೊಂದು ಬಿಡಿ, ಮಕ್ಕಳನ್ನು ಕೊಂದು ಬಿಡಿ ಅಂತ ಹೇಳ್ತಾರೆ. ಇಲ್ಲ, ನೀವು ಬದುಕಿರಬೇಕು, ನೀವು ಮೋದಿಗೆ ಈ ವಿಚಾರವನ್ನು ಮುಟ್ಟಿಸಬೇಕು ಅಂಥೇಳಿ ಉಗ್ರ ಕೊಂದಿದ್ದಾನೆ ಎನ್ನುವಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಪೈಶಾಚಿಕವಾದಂಥ ಮನಸ್ಥಿತಿಯನ್ನು ಈ ಒಂದು ಘೋರ ಕೃತ್ಯ ಆ ಒಂದು ರೀತಿಯ ಸಂದೇಶವನ್ನು ಕೊಡ್ತಾ ಇದೆ. ಮೋದಿಗೆ ಹೋಗಿ ಹೇಳಿ ನಾನು ಕೊಲ್ತಾ ಇದ್ದೀನಿ ಅಂತ ಹೇಳಿ ಉಗ್ರರು ಕೊಂದಿದ್ದಾರಂತೆ. ನಿಮ್ಮನ್ನು ಕೊಲ್ಲಲ್ಲ, ಹೋಗಿ ಮೋದಿಗೆ ಹೇಳು ಎಂದ ಉಗ್ರರ ದಾಳಿ ವಿವರಿಸಿದ ಶಿವಮೊಗ್ಗ ಮಂಜುನಾಥ್ರವರ ಪತ್ನಿ. ಪಾಪ PUCಯಲ್ಲಿ ಮಗ 97% ತೆಗೆದ ಖುಷಿಯಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದಂಥ ಕುಟುಂಬದ ಯಜಮಾನನೇ ಈಗ ಇಲ್ಲದಂತಾಗಿದ್ದಾರೆ. ಟೂರಿಸ್ಟ್ ಏಜೆನ್ಸಿ ಮೂಲಕ ನಾವು ಇಲ್ಲಿಗೆ ಬಂದಿದ್ವು. मेरा पति साइड में था, एक इंसान है, उसने उसको गोली मार दी यहाँ पे। उसने बोला कि शायद मुस्लिम नहीं है, उसने उसको गोली मार दी। अपने आप बोले ना मुझे। पर थी, क्या बोलते भेलपुरी खा रही थी, मेरा पति साइड में था, एक इंसान है, उसने उसको गोली मार दी यहाँ पे। उसने बोला कि शायद मुस्लिम नहीं है, उसने उसको गोली मार दी। अपने आप बोले ना मुझे। पर थी, क्या बोलते भेलपुरी खा रही थी, मेरा पति साइड में था, एक इंसान है, उसने उसको गोली मार दी यहाँ पे। उसने बोला कि ಇದು ಅತ್ಯಂತ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಾಪ ಶಿವಮೊಗ್ಗದ ಮಂಜುನಾಥ್ ಕುಟುಂಬ ಮಗ ಈ ಬಾರಿಯ ಎಕ್ಸಾಮ್ನಲ್ಲಿ 97% ಅಂಕ ಪಡ್ಕೊಂಡಿದ್ದ. ಮಕ್ಕಳಿಗೆ ತಂದೆ ತಾಯಿ ಪ್ರಾಮಿಸ್ ಮಾಡಿರ್ತಾರೆ, ಸೊ ಚೆನ್ನಾಗಿ ಮಾರ್ಕ್ ತೆಗೆದುಕೊಂಡ್ರೆ, ಮಾರ್ಕ್ಸ್ ಏನಾದರೂ ಬಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಆ ಪ್ರಮಾಣಕ್ಕೆ ಬಗ್ಗೆ ಪಾಪ ಮಕ್ಕಳ ಸಮೇತ ಅವರು ಕಾಶ್ಮೀರ ಭೂಲೋಕದ ಸ್ವರ್ಗವೇ ಅಂತ ಕರೆಸಿಕೊಳ್ಳುವ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಸೊ ಪ್ರವಾಸದ ಸಂದರ್ಭ, ಫ್ಯಾಮಿಲಿ ಖುಷಿಯಾಗಿದ್ದಂತಹ ಸಂದರ್ಭ, ಏಕಾಏಕಿ ಇದ್ದಕ್ಕಿದ್ದ ಹಾಗೆ ಉಗ್ರರು ನಿಜಕ್ಕೂ ಕೂಡ ಆತಂಕಕಾರಿ, ಅತ್ಯಂತ ಅಪಾಯಕಾರಿ ಸನ್ನಿವೇಶ. ಉಗ್ರರು ಬಂದು ಮಂಜುನಾಥ್ರನ್ನು ಕೊಂದು ಹಾಕ್ತಾರೆ. ಮಂಜುನಾಥ್ ಪಕ್ಕದಲ್ಲೇ ಇದ್ದಂಥ ಹೆಂಡತಿ ಮಕ್ಕಳು, ತಂದೆಯನ್ನು ಕಳೆದುಕೊಂಡಂತಹ ಮಕ್ಕಳು ನಿಜಕ್ಕೂ ಕೂಡ ಅಲ್ಲಿ ಬೇರೆ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ನನ್ನನ್ನು ಕೊಂದು ಬಿಡಿ ಅನ್ನೋ ಮಟ್ಟಕ್ಕೆ ಬರ್ತಾರೆ ಹೆಂಡತಿ ಮಕ್ಕಳು. ಸೊ ಉಗ್ರರು ಅವರನ್ನು ಕೊಲ್ಲೋದಿಲ್ಲ, ನೀವು ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿ ಅವರನ್ನು ಬಿಟ್ಟು ಕಳಿಸ್ತಾರೆ. ನಿಜಕ್ಕೂ ಕೂಡ ಜಾಗತಿಕವಾಗಿ ಉಗ್ರರ ವಿರುದ್ಧ ವ್ಯಾಪಕ ಆಕ್ರೋಶ ಮತ್ತು ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಘೋರವಾದಂತಹ ದೃಶ್ಯ ನಿಜಕ್ಕೂ ಕೂಡ ಭೂಲೋಕದ ಸ್ವರ್ಗದಂತಿದ್ದಂತಹ ಏನು ಕಾಶ್ಮೀರ ಸುಂದರ ಕಣಿವೆ ಅಂತ ಕರೆಸಿಕೊಳ್ತಾ ಇತ್ತು, ಹಿಮಾಚ್ಛಾದಿತ ಪರ್ವತ ಅಂತ ಕರೆಸಿಕೊಳ್ತಾ ಇತ್ತು, ನಿಸರ್ಗ ಪ್ರಿಯರ ಕಣ್ಮನ ತಣಿಸುವಂತಹ ರಮಣೀಯ ಪ್ರದೇಶ ಅಂತ ಕರೆಸಿಕೊಳ್ತಾ ಇತ್ತು. ಆದರೆ ರಕ್ತ ರಾಕ್ಷಸರ ಮೃಗೀಯವಾದ ಶಾಸನವನ್ನು ಕಂಡು ಭಾರತವೇ ಬೆಚ್ಚಿಬಿದ್ದಿದೆ. ಭಾರತದ ಭೂಶಿರ ಪ್ರತ್ಯೇಕವಾದಿ ಉಗ್ರವಾದಿಗಳ ಅಟ್ಟಹಾಸದಿಂದ ಗುಂಡು, ಕೆಲವೊಮ್ಮೆ ಬಾಂಬು, ಕೆಲವೊಮ್ಮೆ ಕಲ್ಲು ತೂರಾಟಗಳಿಂದ ಹೆಸರಾಗಿತ್ತು. ಆದರೆ ಜಮ್ಮು ಕಾಶ್ಮೀರದಲ್ಲಿ